ನೀವು ಪ್ರತಿಯೊಬ್ಬರಿಗೂ ದುಡ್ಡು ಮಾಡಬೇಕು ಅಂತ ಇದೆ. 1,00,00,000 ಮಾಡಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು ಅಂತ ಹೇಳಿ ಪ್ರತಿ ಮಂತ್ ಸ್ಯಾಲರಿ ಬಂದಾಗ ಅದನ್ನ ಸ್ಟಾಕಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಎಸ್-ಐ-ಪಿ ಸೆಟ್ ಮಾಡಿ ಇನ್ವೆಸ್ಟ್‌ಮೆಂಟನ್ನ ಸ್ಟಾರ್ಟ್ ಮಾಡ್ತೀರಾ. ಬಟ್ ಕೆಲವೊಂದು ಕಾರಣಗಳಿಂದ ಜಸ್ಟ್ ಒಂದೇ ವರ್ಷದಲ್ಲಿ ನಿಮ್ಮ ಎಸ್-ಐ-ಪಿ ಜರ್ನಿನ ನೀವು ಸ್ಟಾಪ್ ಮಾಡ್ತೀರಾ. ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ಇನ್ವೆಸ್ಟ್‌ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ. ಆ ಟೈಮು ಮತ್ತೆ ವಾಪಸ್ಸು ಬರೋದೇ ಇಲ್ಲ. ಈವನ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಕೂಡ 2 ವರ್ಷ ಸ್ಟಾಕ್ ಮಾರ್ಕೆಟ್‌ನಲ್ಲಿ ಇನ್ವೆಸ್ಟ್ ಮಾಡಿ ಇವಾಗ ನಾನು ಅದನ್ನ ಕ್ವಿಟ್ ಮಾಡಿದ್ದೀನಿ. ನಾವೆಲ್ಲ ಇನ್ವೆಸ್ಟ್‌ಮೆಂಟ್ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದಂಗೆ ನಾವೆಲ್ಲರೂ ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾ ಬರ್ತೀವಿ. ಅದರಿಂದ ಮುಂದೆ ಒಂದಿನ ಹೋಗಿ ನಾವು ನಮ್ಮ ಎಸ್-ಐ-ಪಿ ಜರ್ನಿಯನ್ನು ಸ್ಟಾಪ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ನಾನು 2 ವರ್ಷದಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀನಿ ಅಂತ ಹೇಳಿ ಟ್ರಾನ್ಸ್‌ಪರೆಂಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಹೇಶ್ ಅನ್ನೋನ್ಗೆ ಇವಾಗ ತಾನೇ ಜಾಬ್ ಸಿಕ್ಕಿರುತ್ತೆ. ಅವನು ಎಲ್ರೂ ಥರ ನಾನು ದುಡ್ಡನ್ನ ಸೇವ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡ್ತೀನಿ. ಫ್ಯೂಚರ್‌ಗೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅವ್ನ ಸ್ಯಾಲರಿ ಬಂದ್ಬಿಟ್ಟು 25,000 ಇರುತ್ತೆ. ಅವನು ಬ್ಯಾಚಲರ್ ಆಗಿರ್ತಾನೆ. ಅವನಿಗೆ ಯಾವುದೇ ಥರ ಖರ್ಚಿರಲ್ಲ. ಸೊ ಅವನು 20,000 ಎಸ್-ಐ-ಪಿಯನ್ನು ಒಂದು ಇಂಡೆಕ್ಸ್ ಫಂಡಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಆಲ್ಮೋಸ್ಟ್ ಅವನ ಕಡೆ ಯಾವುದೇ ಥರ ಸೇವಿಂಗ್ಸ್ ಇರಲ್ಲ. ಸೇವಿಂಗ್ಸ್ ಎಲ್ಲ ಮಾಡಿದ್ದವನು ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ. 1 ಮಂತ್ ಮಾಡ್ತಾನೆ, 2 ಮಂತ್ ಮಾಡ್ತಾನೆ, 3, 4, 5 ತಿಂಗಳು ಮಾಡ್ತಾನೆ. ಬಟ್ ಲೈಫ್ ಯಾವತ್ತೂ ಒಂದೇ ಥರ ಇರಲ್ಲ. ಒಂದು ಟೈಮ್ ಅವನಿಗೆ ಎಮರ್ಜೆನ್ಸಿ ಬರುತ್ತೆ. ದುಡ್ಡಿನ ಅವಶ್ಯಕತೆ ಆಗುತ್ತೆ. ಅವ್ನ ಹೆಲ್ತ್ ಇಶ್ಯೂ ಬರುತ್ತೆ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೋ ಒಂದು ಹೆಲ್ತ್ ಇಶ್ಯೂ ಬರುತ್ತೆ. ದುಡ್ಡಿನ ಅವಶ್ಯಕತೆ ಆಗುತ್ತೆ. ಅವಾಗ ಏನು ಮಾಡ್ತಾನೆ? ಯಾವುದೇ ಒಂದು ದಾರಿ ಕಾಣದೆ ಅವನು ಇಲ್ಲಿವರೆಗೆ ಏನು ಇನ್ವೆಸ್ಟ್ ಮಾಡಿರ್ತಾನಲ್ಲ ಅದನ್ನ ವಿತ್‌ಡ್ರಾ ಮಾಡ್ತಾನೆ. ತನ್ನ ಎಸ್-ಐ-ಪಿಯನ್ನು ಸ್ಟಾಪ್ ಮಾಡ್ತಾನೆ. ಈ ಸ್ಟೋರಿ ನೀವು ಕೇಳೇ ಇರ್ತೀರ. ಇದನ್ನ ನೀವು ಕೂಡ ಫೇಸ್ ಮಾಡೇ ಇರ್ತೀರ. ನಾನು ಕೂಡ ಎಷ್ಟೋ ಸಾರಿ ಮಾಡಿದ್ದೀನಿ. ಸೊ ಮಿಸ್ಟೇಕ್ ಬಂದ್ಬಿಟ್ಟು ಇನ್ವೆಸ್ಟಿಂಗ್ ವಿಥೌಟ್ ಎಮರ್ಜೆನ್ಸಿ ಫಂಡ್. ನಾನು ನಿಮಗೆ ಎಮರ್ಜೆನ್ಸಿ ಫಂಡ್ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಾವು ಇನ್ವೆಸ್ಟ್‌ಮೆಂಟ್ ಮಾಡ್ತೀವಿ ಅನ್ನೋ ಯೋಚನೆ ಮಾಡೋಕ್ಕಿಂತ ಮುಂಚೆ ನಾವು 3 ರಿಂದ 6 ತಿಂಗಳ ಎಮರ್ಜೆನ್ಸಿ ಫಂಡನ್ನು ಸೇವ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಡಬೇಕಾಗುತ್ತೆ. ಅದಾದ್ಮೇಲೆ ನಾವು ಇನ್ವೆಸ್ಟ್‌ಮೆಂಟ್ ಸ್ಟಾರ್ಟ್ ಮಾಡಬೇಕು. ಎಮರ್ಜೆನ್ಸಿ ಫಂಡ್ ಏನೋ ಓಕೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಕೆಲವೊಬ್ಬರು ಎಮರ್ಜೆನ್ಸಿ ಫಂಡ್ ಕೂಡ ಮಾಡ್ಕೊಂಡು ಇಟ್ಟಿರ್ತಾರೆ. ಬಟ್ ನೆಕ್ಸ್ಟ್ ನಾನು ಹೇಳೋ ಮಿಸ್ಟೇಕ್ಸು 99% ಪೀಪಲ್ ಮಾಡ್ತಾರೆ. ನಾವೊಂದು ಮ್ಯೂಚುವಲ್ ಫಂಡಲ್ಲಿ, ಸ್ಟಾಕಲ್ಲಿ ಎಸ್-ಐ-ಪಿ ಮಾಡ್ತಾ ಇರ್ತೀವಿ. ಲಾಸ್ಟ್ 1 ರಿಂದ 2 ವರ್ಷದಿಂದ ನಾವು ಕನ್ಸಿಸ್ಟೆಂಟಾಗಿ ಎಸ್-ಐ-ಪಿ ಮಾಡ್ತಾ ಬಂದಿರ್ತೀವಿ. ಬಟ್ ಲೈಫ್ ಯಾವತ್ತೂ ಒಂದೇ ಥರ ಇರಲ್ಲ. ಕೆಲವೊಂದು ಮಂತ್ ನಮ್ಮ ಕಡೆ ದುಡ್ಡಿನ ಶಾರ್ಟೇಜ್ ಆಗುತ್ತೆ. ಸ್ಯಾಲರಿ ಲೇಟಾಗಿ ಬರ್ಬೋದು, ಎಮರ್ಜೆನ್ಸಿ ಸಿಚುವೇಷನ್ ಬರ್ಬೋದು. ಸೊ ಆವಾಗ ನಾವು ಏನು ತಪ್ಪು ಮಾಡ್ತೀವಿ ಅಂದರೆ, ಆ ಮಂತ್ ಎಸ್-ಐ-ಪಿಯನ್ನು ಸ್ಕಿಪ್ ಮಾಡದೆ ಕ್ರೆಡಿಟ್ ಕಾರ್ಡ್ ಮೇಲೆ ಲೋನ್ ತೊಗೊಂಡು, ಪರ್ಸನಲ್ ಲೋನ್ ತೊಗೊಂಡ್ಬಿಟ್ಟು ಅಥವಾ ಇವ್ರ ಕಡೆ ಸಾಲ ಮಾಡಿಬಿಟ್ಟು ನಾವು ಆ ಎಸ್-ಐ-ಪಿಯನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ನಾವು ನಮ್ಮ ಇನ್ವೆಸ್ಟ್‌ಮೆಂಟ್ ಜರ್ನಿಯನ್ನು ಪರ್ಫೆಕ್ಟ್ ಆಗಿ ಇಡೋದಕ್ಕೆ ಟ್ರೈ ಮಾಡ್ತೀವಿ. ನಮಗೆ 1 ಮಂತ್ ಅಥವಾ 2 ಮಂತ್ ಎಸ್-ಐ-ಪಿ ಸ್ಕಿಪ್ ಮಾಡೋದು ಇಷ್ಟ ಇರಲ್ಲ. ಇದೇ ನಾವು ಮಾಡೋದು ದೊಡ್ಡ ತಪ್ಪು. ಇದೇನೋ ಓಕೆ. 1 ಮಂತು, 2 ಮಂತ್ಸ್ ನೀವು ಅಲ್ಲಿ ಇಲ್ಲಿ ಸಾಲವನ್ನು ತಗೊಂಡು ನೀವು ಇನ್ವೆಸ್ಟ್ ಮಾಡ್ತೀರಾ. ಆಮೇಲೆ ನಿಮ್ಮ ದುಡ್ಡು ಬಂದಂಗೆ ನೀವು ಅದನ್ನು ತೀರಿಸ್ತೀರಾ. ದ್ಯಾಟ್ ಈಸ್ ಓಕೆ. ಬಟ್ ಇನ್ನು ಕೆಲವೊಬ್ಬರು ಓವರ್ ಸ್ಮಾರ್ಟ್ ಆಗ್ತಾರೆ. ಯಾವ ಥರ ಅಂದರೆ ಕೆಲವೊಂದು ಕಡೆ 11, 12% ಬಡ್ಡಿಗೆ ಸಾಲ ಸಿಗ್ತಾ ಇರುತ್ತೆ. ಅದನ್ನು ಅವರು ಅವಶ್ಯಕತೆ ಇರದೇ ಇದ್ರೂ ಕೂಡ ಅದನ್ನು ತೊಗೊಂಡ್ಬಿಟ್ಟು ಅವರು ಸ್ಟಾಕ್ ಮಾರ್ಕೆಟ್‌ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವ್ರೇನು ಅನ್ಕೋತಾರೆ, ಸ್ಟಾಕ್ ಮಾರ್ಕೆಟ್‌ನಲ್ಲಿ 15% ರಿಟರ್ನ್ ಸಿಗುತ್ತೆ. ಸೊ 12% ನಾನು ಇಲ್ಲಿ ಕೊಟ್ಟರೂ ಕೂಡ 3-4% ನಮಗೆ ಈಸಿಯಾಗಿ ಪ್ರಾಫಿಟ್ ಆಗುತ್ತೆ ಅಂತ ಅವ್ರು ಅನ್ಕೋತಾರೆ. ಬ್ರೋ ಇದನ್ನು ನಾನು ಕೂಡ ಮಾಡಿದ್ದೀನಿ, ಯೋಚನೆ ಕೂಡ ಮಾಡಿದ್ದೀನಿ. ಎಷ್ಟೋ ಜನ ಇದನ್ನು ಮಾಡ್ತಾ ಇರ್ತಾರೆ. ನೀವು ಸರಿಯಾಗಿ ಪೆನ್ನು ಪೇಪರ್ ತೊಗೊಂಡು ಕೂತ್ಕೊಂಡು ಲೆಕ್ಕ ಮಾಡಿದರೆ ನಿಮಗೆ ಏನೂ ಉಳಿಯಲ್ಲ. ಉಳಿದ್ರೂ ಕೂಡ ಸಿಕ್ಕಾಪಟ್ಟೆ ಕಡಿಮೆ. ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್‌ನಲ್ಲಿ, ಸ್ಟಾಕಲ್ಲಿ, ಮ್ಯೂಚುವಲ್ ಫಂಡಲ್ಲಿ 15% ಗ್ಯಾರಂಟಿ ಸಿಗುತ್ತೆ ಅಂತ ಹೇಳಿ ಯಾರು ಕೂಡ ಗ್ಯಾರಂಟಿಯಾಗಿ ಹೇಳೋಕ್ಕಾಗಲ್ಲ. ಕೆಲವೊಂದು ಇಯರ್ಸು ನೆಗೆಟಿವ್ ರಿಟರ್ನ್ ಕೂಡ ಸಿಗ್ಬೋದು, 0 ರಿಟರ್ನ್ ಕೂಡ ಸಿಗ್ಬೋದು. ಇನ್ನು ಕೆಲವೊಂದು ಇಯರ್ಸು 5 ಅಥವಾ 6, 7% ರಿಟರ್ನ್ ಸ್ಟಾಕ್ ಮಾರ್ಕೆಟ್ ಕೊಡುತ್ತೆ. ಸೊ ಇಲ್ಲಿ ಸ್ಟಾಕ್ ಮಾರ್ಕೆಟ್‌ನಲ್ಲಿ 15% ರಿಟರ್ನ್ ಫಿಕ್ಸ್ ಅಂತ ಏನಿಲ್ಲ. ಫಿಕ್ಸ್ ಇರೋದೇನು ಹೇಳಿ? ನೀವು 12%ಗೆ ಏನು ಬಡ್ಡಿ ತೆಗೆದಿರ್ತೀರಲ್ಲ ಅದು ಮಾತ್ರ ಫಿಕ್ಸ್. ನೀವು ಪ್ರತಿ ಮಂತು ನಿಮಗೆ ಸ್ಟಾಕ್ ಮಾರ್ಕೆಟಿಂದ ರಿಟರ್ನ್ ಬರಲಿ ಅಥವಾ ಬಿಡಲಿ, ನೀವು ನಿಮ್ಮ ಬಡ್ಡಿಯನ್ನು ಕಟ್ಟಲೇಬೇಕಾಗುತ್ತೆ. ಮತ್ತು ಆ ಲೋನ್ ನಿಮಗೆ ಫ್ರೀಯಾಗಿ ಸಿಗಲ್ಲ. ಜಸ್ಟ್ 12% ಬಡ್ಡಿ ನೀವು ಕಟ್ತಾ ಹೋಗ್ತೀನಿ ಅಂದರೆ ಆಗಲ್ಲ. ಸ್ಟಾರ್ಟಿಂಗಲ್ಲಿ ಅವರು ಸಿಕ್ಕಾಪಟ್ಟೆ ಪ್ರೊಸೆಸಿಂಗ್ ಫೀಸನ್ನು ಚಾರ್ಜ್ ಮಾಡ್ತಾರೆ. ಸರಿ, ನಮ್ಮ ಲಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಮಾರ್ಕೆಟ್ ಸಿಕ್ಕಾಪಟ್ಟೆ ಗ್ರೋ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ನಿಮಗೆ 15% ರಿಟರ್ನ್ ಸಿಕ್ಕರೂ ಕೂಡ ಅಥವಾ 16, 17% ರಿಟರ್ನ್ ಸಿಕ್ಕರೂ ಕೂಡ ಅದೇನು ನಿಮಗೆ ಆಬ್ಸಲ್ಯೂಟ್ ರಿಟರ್ನ್ ಏನಲ್ಲ. ಅದಕ್ಕೆ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಎಸ್-ಟಿ-ಟಿ, ಬ್ರೋಕರ್ ಫೀಸು, ಟಿ-ಡಿ-ಎಸ್ಸು ಇದನ್ನೆಲ್ಲ ನೀವು ಪ್ಲಸ್ಸು ಮೈನಸ್ ಮಾಡಿದಾಗ ನಿಮ್ಮ ಕಡೆ ಏನೂ ಉಳಿಯಲ್ಲ. ನಿಮ್ಮ ಕಡೆ ಉಳಿದ್ರೂ ಕೂಡ ಅದು ನೆಗ್ಲಿಜಿಬಲ್ಲು. ನಿಮ್ಮ ದುಡ್ಡನ್ನು ಮಾತ್ರ ನೀವು ಇನ್ವೆಸ್ಟ್ ಮಾಡಿ. ಬೇರೆಯವ್ರ ದುಡ್ಡನ್ನು ನೀವು ಇನ್ವೆಸ್ಟ್ ಮಾಡಬೇಡಿ. 1 ಮಂತು, 2 ಮಂತು ನಿಮ್ಮ ಕಡೆ ಎಸ್-ಐ-ಪಿ ಮಾಡೋಕ್ಕೆ ದುಡ್ಡಿಲ್ಲ ಅಂದರೆ ಆ 2 ಮಂತ್ ಎಸ್-ಐ-ಪಿನ ಸ್ಕಿಪ್ ಮಾಡಿ. ಇಲ್ಲಿ ನಿಮ್ಮ ಎಗೋಗೋಸ್ಕರ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್‌ಗೋಸ್ಕರ, ನಿಮ್ಮ ಎಸ್-ಐ-ಪಿ ಜರ್ನಿಯನ್ನು ಪರ್ಫೆಕ್ಟಾಗಿ ಇಡೋದಕ್ಕೋಸ್ಕರ ಸಾಲವನ್ನು ಮಾಡಬೇಡಿ. ನೆಕ್ಸ್ಟ್ ಮಿಸ್ಟೇಕ್ ಕೂಡ ಇದ್ರ ರಿಲೇಟೆಡ್ ಇದೆ. ನಾವು ನಮ್ಮ ಎಸ್-ಐ-ಪಿ ಸ್ಟಾಪ್ ಮಾಡೋದಕ್ಕೆ ಇನ್ನೊಂದು ಕಾರಣನೇ ಇದು. ನಿಮಗೆ ಆ್ಯಕ್ಚುಲಾಗಿ ಗೊತ್ತಿರುತ್ತೆ. ನೀವು ನಿಮ್ಮ ಸ್ಯಾಲರಿ ಪ್ರಕಾರ, ನಿಮ್ಮ ಎಕ್ಸ್‌ಪೆನ್ಸ್ ಪ್ರಕಾರ, ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ ನೀವು ಎಷ್ಟು ಸೇವ್ ಮಾಡ್ಬೋದು ನಿಮ್ಮ ಸ್ಯಾಲರಿಯಿಂದ ಅಂತ ಹೇಳಿ. ಬಟ್ ಕೆಲವೊಬ್ರು ಏನು ಮಾಡ್ತಾರೆ, ಜಾಸ್ತಿ ಸೇವ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವ್ರ ಸ್ಯಾಲರಿ 25,000, 30,000 ಇತ್ತು ಅಂದರೆ, ಅವ್ರು ಎಲ್ಲ ಎಕ್ಸ್‌ಪೆನ್ಸ್ ತೆಗೆದುಬಿಟ್ಟು ಅವರು ಮ್ಯಾಕ್ಸ್ ಟು ಮ್ಯಾಕ್ಸ್ 5,000 ರಿಂದ 10,000 ಒಂದು
ರಿಯಲಿಸ್ಟಿಕ್ ಆಗಿ ಎಸ್ ಐ ಪಿ ಮಾಡ್ಬೋದು. ಬಟ್ ಅವ್ರೇನು ಮಾಡ್ತಾರೆ, ಜಾಸ್ತಿ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬೇಗ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಸೊ 15,000 20,000 ಎಸ್ ಐ ಪಿ ಸೆಟ್ ಮಾಡ್ತಾರೆ. ಅವರು 1 ಮಂತ್ ಎಸ್ ಐ ಪಿ ಮಾಡ್ಬೋದು, 2 ಮಂತ್ ಎಸ್ ಐ ಪಿ ಮಾಡ್ಬೋದು. ಬಟ್ 3, 4, 5 ಮಂತ್ರಲ್ಲಿ ಅದು ಸ್ವಲ್ಪ ಸ್ವಲ್ಪನೇ, ಸ್ವಲ್ಪ ಸ್ವಲ್ಪನೇ ಅವ್ರ ಲೈಫ್ ಸ್ಟೈಲ್ ತಕ್ಕಂಗೆ ಎಕ್ಸ್‌ಪೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಒಂದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟಿಗೆ ಬಂದುಬಿಟ್ಟು ಅವ್ರ ಕಡೆ ದುಡ್ಡಿರಲ್ಲ ಎಸ್ ಐ ಪಿ ಮಾಡೋಕ್ಕೆ. ಅವ್ರೇನು ಮಾಡ್ತಾರೆ, ನಾನು ಹೇಳಿದಾಗೆ ಕ್ರೆಡಿಟ್ ಕಾರ್ಡು ಅಥವಾ ಪರ್ಸನಲ್ ಲೋನ್ ತೆಗೆದುಬಿಟ್ಟು ಆ ಎಸ್ ಐ ಪಿಯನ್ನು ಕಂಟಿನ್ಯೂ ಮಾಡ್ತಾರೆ. ಸೊ 1 ಮಂತ್ ಈ ಥರ ಮಾಡ್ತಾರೆ, 2 ಮಂತ್ ಈ ಥರ ಮಾಡ್ತಾರೆ. ಬಟ್ ಈ ಬಬಲ್ ಏನಿರುತ್ತಲ್ಲ, ಸಾಲ ಮಾಡಿಬಿಟ್ಟು ಮ್ಯಾನೇಜ್ ಮಾಡ್ತಾ ಎಸ್ ಐ ಪಿ ಕಂಟಿನ್ಯೂ ಮಾಡೋದು, ಅವ್ರ ಕಡೆ ದುಡ್ಡು ಇರದೇ ಇದ್ರೂ ಕೂಡ ಬೇರೆಯವ್ರ ದುಡ್ಡು ಎಸ್ ಐ ಪಿ ಮಾಡೋದು, ಈ ಬಬಲ್ಲು ಜಾಸ್ತಿ ದಿನ ಉಳಿಯಲ್ಲ. ಇದು ಬರ್ಸ್ಟ್ ಆಗುತ್ತೆ. ಯಾಕಂದರೆ ಒಂದಿನ ಈ ಸಾಲ ಜಾಸ್ತಿ ಆಗಿಬಿಟ್ಟು ನಿಮಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ. ಸೊ ನೀವು ಈ ಸ್ಟ್ರೆಸ್ಸನ್ನು ತಡೆಯೋಕ್ಕಾಗದೆ ನೀವು ಇನ್ವೆಸ್ಟ್ ಮಾಡಿದಂಥ ಅಮೌಂಟ್ ಎಲ್ಲ ವಿತ್‌ಡ್ರಾ ಮಾಡಿಬಿಟ್ಟು ನೀವು ಆ ಸಾಲವನ್ನು ತೀರಿಸ್ತೀರಾ. ಇನ್ನು ಮಿಕ್ಕಿದ್ದ ಅಮೌಂಟನ್ನು ನೀವು ಖರ್ಚು ಮಾಡ್ತೀರಾ. ಆಮೇಲೆ ಇನ್ವೆಸ್ಟ್‌ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಹಾಸಿಗೆ ಎಷ್ಟಿರುತ್ತೆ ಅಷ್ಟೇ ಕಾಲು ಚಾಚಬೇಕು. ನಾವು KGF ಯಶ್ ಅವ್ರ ಥರ ನಾನು ಹಾಸಿಗೆನೇ ದೊಡ್ಡದು ಮಾಡ್ತೀನಿ ಅಂದರೆ ಆಗಲ್ಲ. ರಿಯಲಿಸ್ಟಿಕ್ ಆಗಿ ನಮ್ಮ ಕಡೆ ಎಷ್ಟು ಸೇವ್ ಮಾಡೋಕ್ಕಾಗುತ್ತೆ ಅಷ್ಟನ್ನೇ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಾವು ಜಾಸ್ತಿ ಸೇವ್ ಮಾಡಬೇಕಂತ ಹೋಗಬಾರ್ದು. ನಮ್ಮ ಇನ್ಕಮನ್ನು ಜಾಸ್ತಿ ಮಾಡೋದ್ರ ಕಡೆ ನಾವು ಫೋಕಸ್ ಮಾಡಬೇಕು. ನಾವು ಪ್ರತಿ ಮಂತ್ ಎಸ್ ಐ ಪಿ ಮಾಡ್ತಾ ಇರ್ತೀವಿ. ಮಾರ್ಕೆಟ್ ಕೆಳಗಡೆ ಬರ್ತಾ ಇರುತ್ತೆ. ನಾವು ಒಂದು ಡೇಟ್‌ಗೆ ಎಸ್ ಐ ಪಿಯನ್ನು ಸೆಟ್ ಮಾಡಿರ್ತೀವಿ. ನಮ್ಮ ಕಡೆ ಸ್ಯಾಲರಿ ಬಂದಾಗ ಆ ಡೇಟ್‌ಗೆ ನಾವು ಎಸ್ ಐ ಪಿ ಮಾಡಲಾರ್ದೆ ನಾವೇನು ಮಾಡ್ತೀವಿ, ಮಾರ್ಕೆಟ್ ಇನ್ನೂ ಕೆಳಗಡೆ ಬರಲಿ, ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ, ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಆಗುತ್ತಾ ಅಂತ ಹೇಳಿ ವೇಟ್ ಮಾಡ್ತಾ ಕುಂತ್ಕೋತೀವಿ. ಸೊ ನಾವು 1 ವಾರ ವೇಟ್ ಮಾಡ್ತೀವಿ, 2 ವಾರ ವೇಟ್ ಮಾಡ್ತೀವಿ. ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇರುತ್ತೆ. ನಾವು ಇನ್ನೂ ಆಸೆ ಪಟ್ಬಿಟ್ಟು ಇನ್ನೂ ಕೆಳಗಡೆ ಹೋಗಲಿ, ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತೀರಾ. ಬಟ್ ಒಂದಿನ ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ಆವಾಗ ರಿಗ್ರೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ನಾನು ಆವಾಗಲೇ ಇನ್ವೆಸ್ಟ್ ಮಾಡಬೇಕಾಗಿತ್ತು ಅಂತ ಹೇಳಿ. ಅದು ಮೇಲ್ಗಡೆ ಹೋಗುತ್ತೆ, ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರೋದೇ ಇಲ್ಲ. ಸ್ಟಾಕ್ ಮಾರ್ಕೆಟ್ ಹಿಂಗೆ ವರ್ಕ್ ಆಗೋದು. ನಾವೇನು ಮಾಡ್ತೀವಿ, ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಇದ್ದಾಗ ನಮಗೆ ಎಸ್ ಐ ಪಿಯನ್ನು ಇನ್ವೆಸ್ಟ್ ಮಾಡ್ತೀವಿ. ನಾವು ಯಾವಾಗ ಎಸ್ ಐ ಪಿ ಇನ್ವೆಸ್ಟ್ ಮಾಡ್ತೀವಿ, ಆ ಮೊಮೆಂಟಿಂದ ಸ್ಟಾಕ್ ಮಾರ್ಕೆಟ್ ಮತ್ತೆ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಥರ ಮಿಸ್ಟೇಕ್ಸ್ ಆಲ್ಮೋಸ್ಟ್ ಬಿಗಿನರ್ ಮಾಡ್ತಾರೆ. ಇವನ್ ನಾನು ಕೂಡ ಸ್ಟಾರ್ಟಿಂಗಲ್ಲಿ ನನ್ನ ಇನ್ವೆಸ್ಟ್‌ಮೆಂಟ್ ಜರ್ನಿಲಿ ನಾನು ಈ ಮಿಸ್ಟೇಕ್ ಮಾಡಿದ್ದೆ. ಬಟ್ ಅದಾದಮೇಲೆ ನಾನು ಒಂದು ಎಸ್ ಐ ಪಿ ಡೇಟನ್ನು ಸೆಟ್ ಮಾಡಿಬಿಟ್ಟು ಮಾರ್ಕೆಟ್ ಹೆಂಗೆ ಇರಲಿ, ಆ ಡೇಟ್‌ಗೆ ನಾನು ಎಸ್ ಐ ಪಿ ಮಾಡ್ತಾ ಬರ್ತಾ ಇದ್ದೆ. ಅದು ಕೂಡ ನಂಗೆ ಅಷ್ಟೊಂದು ವ್ಯಾಲ್ಯೂ ಆ್ಯಡ್ ಮಾಡಲಿಲ್ಲ. ಅದಾದಮೇಲೆ ನಾನೇನು ಮಾಡಿದೆ, ಒಂದೆರಡು ಟೆಕ್ನಿಕಲ್ ಇಂಡಿಕೇಟರ್ಸನ್ನು ಸ್ಟಡಿ ಮಾಡಿದೆ. ಆ 2 ಟೆಕ್ನಿಕಲ್ ಇಂಡಿಕೇಟರ್ಸ್ ನನಗೆ ಹೇಳ್ತಾ ಇತ್ತು, ಯಾವಾಗ ಸ್ಟಾಕನ್ನು ಬೈ ಮಾಡೋದು, ಯಾವಾಗ ಸ್ಟಾಕನ್ನು ಸೆಲ್ ಮಾಡೋದು ಅಂತ. ಆ 2 ಟೆಕ್ನಿಕಲ್ ಇಂಡಿಕೇಟರ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ನೀವು ನೋಡ್ಬೋದು. ಸೊ ನಾನು ಫ್ರೆಶ್ ಆಗಿ ಏನಾದರೂ ಇನ್ವೆಸ್ಟ್‌ಮೆಂಟ್ ಇವತ್ತು ಸ್ಟಾರ್ಟ್ ಮಾಡಿದರೆ, ನಾನು ಮಾರ್ಕೆಟ್ ಕೆಳಗಡೆ ಬರಲಿ, ಇನ್ನೂ ಕೆಳಗಡೆ ಬರಲಿ ಅಂತ ಹೇಳಿ ವೇಟ್ ಮಾಡ್ತಾ ಕೂತ್ಕೊಳ್ಳಲ್ಲ. ಒಂದು ಎಸ್ ಐ ಪಿ ಡೇಟನ್ನು ಸೆಟ್ ಮಾಡ್ತೀನಿ. ಮಾರ್ಕೆಟ್ ಹೆಂಗೆ ಇರಲಿ, ಆ ಡೇಟ್‌ಗೆ ನಾನು ಎಸ್ ಐ ಪಿ ಮಾಡ್ತೀನಿ. ಸೊ ನೆಕ್ಸ್ಟ್ ಮಿಸ್ಟೇಕಿಂದ ನನ್ನ ಸ್ಟಾಕ್ ಎಲ್ಲ ನಾನು ಸೆಲ್ ಮಾಡಿದ್ದೆ. ಅದೇನಂದರೆ, ನಾವು ಸ್ಟಾಕ್ ಮಾರ್ಕೆಟ್‌ನಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ, ಸ್ಪೆಷಲಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ನಾವು ಟೈಮ್ ಕೊಡಲೇಬೇಕಾಗುತ್ತೆ. ಸ್ಟಾಕ್ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ, ಇವತ್ತು ಏನಕ್ಕೆ ಡ್ರಾಪ್ ಆಯಿತು, ಏನಕ್ಕೆ ಅಪ್ ಆಯಿತು, ಕಂಪನಿಯಲ್ಲಿ ಏನಾದರೂ ಚೇಂಜ್ ಆಗಿದೆಯಾ, ಮ್ಯಾನೇಜ್ಮೆಂಟಲ್ಲಿ ಏನಾದ್ರು ಚೇಂಜ್ ಆಗಿದೆಯಾ, ಪ್ರಾಡಕ್ಟ್ ರಿಲೇಟೆಡು, ಒಂದು ವೇಳೆ ಅವ್ರ ರಿಸಲ್ಟ್ ಬಿಟ್ಟರೆ ಅದರ ರೆವೆನ್ಯೂ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಹೋದ ಕ್ವಾರ್ಟರ್‌ಗಿಂತ ಜಾಸ್ತಿ ಆಗಿದೆಯಾ, ಹೋದ ಇಯರ್ ವೈಸ್ ಜಾಸ್ತಿ ಆಗಿದೆಯಾ, ಇದನ್ನೆಲ್ಲ ನಾವು ಕಂಪೇರ್ ಮಾಡ್ತಾ ಟೈಮ್ ಕೊಡಬೇಕಾಗುತ್ತೆ. ಬಟ್ ನಾವು ಜಾಸ್ತಿ ಟೈಮ್ ಕೊಟ್ಟರು ಕೂಡ ಇಶ್ಯೂ ಆಗುತ್ತೆ. ಅದನ್ನೇ ನಾನು ಮಾಡಿದ್ದು. ಗಿವಿಂಗ್ ಮೋರ್ ಟೈಮ್ ಟು ಸ್ಟಾಕ್ ಮಾರ್ಕೆಟ್. ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಎಕ್ಸೈಟ್‌ಮೆಂಟಿಂದ, ಕ್ಯೂರಿಯಾಸಿಟಿಯಿಂದ ನಾನು ಸ್ಟಾಕ್ ಮಾರ್ಕೆಟ್‌ಗೆ ಜಾಸ್ತಿ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನಗೆ ಗೊತ್ತಿಲ್ದಂಗೆ ನಾನು ಪ್ರತಿ ದಿನ ಎದ್ದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೆ. ನಾನು ಅವತ್ತು ಯಾವುದೇ ಥರ ಸ್ಟಾಕ್ ಸೆಲ್ ಮಾಡೋದು, ಬೈ ಮಾಡೋದು ಇರದೇ ಇದ್ರೂ ಕೂಡ ನಾನು ಜಸ್ಟ್ ಕ್ಯೂರಿಯಾಸಿಟಿಯಿಂದ ನಾನು ವೇಟ್ ಮಾಡ್ತಾ ಇದ್ದೆ. ನನ್ನ ಪೋರ್ಟ್‌ಫೋಲಿಯೋ ಇವತ್ತು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಯಾವ ಸ್ಟಾಕ್ ಅಪ್ ಹೋಗುತ್ತೆ, ಯಾವುದು ಡೌನ್ ಹೋಗುತ್ತೆ. ಅಪ್ ಹೋದರೆ ಖುಷಿ ಪಡೋದು, ಡೌನ್ ಹೋದರೆ ಏನಕ್ಕೆ ಡೌನ್ ಹೋಗ್ತಾ ಇದೆ ಅಂತ ಹೇಳಿ ದುಃಖ ಪಡೋದು. ಇದನ್ನು ಬಿಗಿನಿಂಗ್‌ನಲ್ಲಿ ನೀವು ಕೂಡ ಮಾಡಿರ್ತೀರ, ನಾನು ಕೂಡ ಮಾಡಿದ್ದೆ. ಇವಾಗಲೂ ಕೂಡ ಕೆಲವೊಂದು ಜನ ಮಾಡ್ತಾ ಇರ್ತಾರೆ. ಸೊ ಈ ಥರ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಏನಕ್ಕೆ ಅಂದರೆ, ನಾವು ಬೇರೆ ಅಸೆಟಲ್ಲಿ ಇನ್ವೆಸ್ಟ್ ಮಾಡಿದರೆ, ಫಾರ್ ಎಕ್ಸಾಂಪಲು ರಿಯಲ್ ಎಸ್ಟೇಟು, ಹೋಮು, ಹೊಲ, ಗದ್ದೆ ಇದರಲ್ಲಿ ನಾವು ಒಂದ್ಸರಿ ಬೈ ಮಾಡಿದರೆ ಡೈಲಿ ಏಜೆಂಟ್ ಹತ್ರ ಹೋಗಿಬಿಟ್ಟು ಇವತ್ತು ಇದ್ರ ಪ್ರೈಸ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡಲ್ಲ. 1 ವರ್ಷ, 2 ವರ್ಷ, 3 ವರ್ಷ ಬಿಟ್ಬಿಟ್ಟು ನಾವು ಪ್ರೈಸನ್ನು ಚೆಕ್ ಮಾಡ್ತೀವಿ. ಸೊ ಈ 3 ವರ್ಷ ಗ್ಯಾಪಲ್ಲಿ ಅಪ್ ಡೌನ್ ಆಗಿಬಿಟ್ಟು ಮೇಲ್ಗಡೆ ಹೋಗಿರುತ್ತೆ. ಸೊ ನಮಗೇನು ಅನಿಸುತ್ತೆ, ಓಕೆ ಗ್ರೋತ್ ಆಗ್ತಾ ಇದೆ ಅಂತ ಹೇಳಿ ಒಂದು ಫೀಲ್ ಆಗುತ್ತೆ. ಬಟ್ ನಾವು ಸ್ಟಾಕ್ ಪೋರ್ಟ್‌ಫೋಲಿಯೋನ ಡೈಲಿ ಚೆಕ್ ಮಾಡಿದರೆ ಅಪ್ ಡೌನು ಆಗ್ತಾ ಇರುತ್ತೆ. ಅದು ಜಸ್ಟ್ ನಮಗೆ ಎಂಗ್ಸೈಟಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ಲು, ನಮ್ಮ ಪೋರ್ಟ್‌ಫೋಲಿಯೋ 1 ವಾರ, 2 ವಾರ, 3 ವಾರ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರ್ತಾ ಇದ್ದರೆ ನಮಗೆ ಸೆಲ್ಫ್ ಡೌಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇದು ಕರೆಕ್ಟ್ ಆಪ್ಷನ್ನಾ, ಕರೆಕ್ಟ್ ಚಾಯ್ಸಾ, ನಾನು ಮಾಡಿದಂಥ ಸ್ಟಾಕ್ಸು ಕರೆಕ್ಟ್ ಇದೆಯಾ, ಏನಕ್ಕೆ ಇದು 3, 4 ವರ್ಷದಿಂದ ಯಾವುದೇ ಥರ ರಿಟರ್ನ್ ಕೊಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸು, ನಾನು ಈ ಸ್ಟಾಕನ್ನು ಸೆಲ್ ಮಾಡಿಬಿಟ್ಟು ಬೇರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಲಾ. ಈ ಥರ ಸಿಕ್ಕಾಪಟ್ಟೆ ಕ್ವಶನ್ಸು ನಮ್ಮ ತಲೆಯಲ್ಲಿ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಎಂಗ್ಸೈಟಿ ಕ್ರಿಯೇಟ್ ಆಗುತ್ತೆ. ನಾನು ಮಾಡ್ತಾ ಇರೋದು
ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ಹೇಳಿ ನಮಗೆ ಗೊತ್ತೇ ಆಗಲ್ಲ. ಇದು 1 ವಾರ ಓಕೆ, 2 ವಾರ ಓಕೆ. ಒಂದೊಂದು ಸರಿ ಸ್ಟಾಕ್ ಮಾರ್ಕೆಟು 5 ತಿಂಗಳು, 6 ತಿಂಗಳು, 1 ವರ್ಷದವರೆಗೂ ಕಂಪ್ಲೀಟ್ ಡೌನ್ ಆಗಿ ಅಥವಾ ಫ್ಲಾಟಲ್ಲಿ ಇರುತ್ತೆ. ಆವಾಗ ನಮಗೆ ಸಿಕ್ಕಾಪಟ್ಟೆ ಕ್ವೆಷನ್ಸ್ ನಮ್ಮ ತಲೆಯಲ್ಲಿ ಕಾಡೋಕೆ ಸ್ಟಾರ್ಟ್ ಆಗುತ್ತೆ. ನಾನು ಮಾಡಿದ್ದು ಸರಿಯಾ? ಈ ಸ್ಟಾಕ್ ಮಾರ್ಕೆಟ್ ನಂಗೆ ಓಕೆನಾ ಅಂತ ಹೇಳಿ ಕ್ವೆಷನ್ಸ್ ನಾವೇ ಮಾಡ್ಕೊಂಡ್ಬಿಟ್ಟು ಆ ಫಿಯರಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾಪ್ ಮಾಡ್ತೀವಿ. ನಮ್ಮ ಸ್ಟಾಕ್ನ ನಾವು ಸೆಲ್ ಮಾಡ್ತೀವಿ. ಸೊ ನಾನೇನಾದರೂ ಇವತ್ತು ಫ್ರೆಶ್ ಆಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ನಾನು ಡೈಲಿ ಪೋರ್ಟ್‌ಫೋಲಿಯೋನ ಚೆಕ್ ಮಾಡಲ್ಲ. ನಾನು ಯಾವತ್ತು ಎಸ್-ಐ-ಪಿ ಮಾಡ್ತೀನಿ ಅವತ್ತು ಮಾತ್ರ ಬ್ರೋಕರ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ, ಇನ್ವೆಸ್ಟ್ ಮಾಡಿ, ಅದಾದಮೇಲೆ ಅದನ್ನು ಅನ್ಇನ್ಸ್ಟಾಲ್ ಮಾಡ್ತೀನಿ. ಮೇ ಬಿ ನಾನು ಪ್ರತಿ 1 ಮಂತಿಗೂ ಅಷ್ಟೇ ನನ್ನ ಪೋರ್ಟ್‌ಫೋಲಿಯೋ ನೋಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಅಷ್ಟೇ ಅಲ್ಲ, ನಾನೇನಾದರೂ ಇನ್ವೆಸ್ಟ್ಮೆಂಟ್ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಒಂದು ಕಂಪ್ನಿಯಲ್ಲಿ ನನ್ನ ಪೋರ್ಟ್‌ಫೋಲಿಯೋ ಸೈಜ್ 10%ಗಿಂತ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೋಗಲ್ಲ. ಅದಾದಮೇಲೆ ನಾನು ನೆಕ್ಸ್ಟ್ ಮಲ್ಟಿ ಬ್ಯಾಗರ್ ಸ್ಟಾಕನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಟಾನು, ನೆಕ್ಸ್ಟ್ ಡಿಮಾರ್ಟು, ನೆಕ್ಸ್ಟ್ ಎಸ್-ಟಿ-ಎಫ್-ಸಿಯನ್ನು ಹುಡ್ಕೋ ಬದಲು ನಾನು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂಥ ಡಿಮಾರ್ಟು, ಎಸ್-ಟಿ-ಎಫ್-ಸಿ, ಟೈಟಲ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಮತ್ತು ಲಾಸ್ಟಲ್ಲಿ ನಾನು ರ್ಯಾಂಡಮ್ ಆಗಿ ನನ್ನ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ. ಓಕೆ, ಈ ಮಂತು 5,000 ಇದೆ, ನೆಕ್ಸ್ಟ್ ಮಂತು 2,000 ಇದೆ, ಅದಾದಮೇಲೆ 15,000 ಇದೆ. ಈ ಥರ ರ್ಯಾಂಡಮ್ ಆಗಿ ಇನ್ವೆಸ್ಟ್ ಮಾಡೋಕ್ಕೋಗಲ್ಲ. ಒಂದು ಕ್ಲಿಯರ್ ಆಗಿ ಪ್ಲ್ಯಾನ್ ಮಾಡ್ತೀನಿ. ಓಕೆ, ನಾನು 1,00,00,000ಗೆ ಇನ್ವೆಸ್ಟ್ ಮಾಡಬೇಕಾ, ಅಥವಾ ಮನೆ ಕಟ್ಟೋಕ್ಕೆ 50,00,000 ಬೇಕಾ, ಕಾರ್ ತೊಗೊಳ್ಳೋಕ್ಕೆ 30,00,000 ಬೇಕಾ, ಇದಕ್ಕೆ ಒಂದು ಗೋಲ್ ಸೆಟ್ ಮಾಡಿಬಿಟ್ಟು ಅದ್ರ ತಕ್ಕಾಗೆ ನಾನು ನನ್ನ ಕಡೆ ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡಿ ಒಂದು ಪ್ರಾಪರ್ ಎಸ್-ಐ-ಪಿ ಪ್ಲ್ಯಾನನ್ನು ಮಾಡ್ತೀನಿ. ಆಮೇಲೆ ನಾನು ಇನ್ವೆಸ್ಟ್ ಮಾಡಿದಂಥ ಅಮೌಂಟನ್ನು ಒಂದು ಎಕ್ಸೆಲ್ ಶೀಟ್ನಲ್ಲಿ ಟ್ರ್ಯಾಕ್ ಮಾಡ್ತಾ ಹೋಗ್ತೀನಿ. ಈ ಮಂತಲ್ಲಿ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದೆ, ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದೆ, ನನ್ನ ಪೋರ್ಟ್‌ಫೋಲಿಯೋ ಯಾವ ಥರ ಗ್ರೋ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗುವ.